ಕೇರಳ ರಾಜ್ಯ ಸಾರಿಗೆ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಯೋಜನೆಯು ಜಿಲ್ಲಾ ಮಟ್ಟದ ಉದ್ಘಾಟನಾ ಕಾರ್ಯಕ್ರಮ ಕಾಸರಗೋಡಿನಲ್ಲಿ ನಡೆದಿದೆ. ಮಂಜೇಶ್ವರ ಶಾಸಕ ಎ.ಕೆ.ಎಂ. ಅಶರಫ್ ತಾಲೂಕು ಮಟ್ಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಂತಸವನ್ನು ಮಾಧ್ಯಮಗಳ ಜೊತೆಗೆ ಹಂಚಿಕೊಂಡಿದ್ದಾರೆ. ಕೇರಳದಲ್ಲಿ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಕೊಟ್ಟ ಭರವಸೆಯಾಗಿತ್ತು ಕೇರಳ KSRTCಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ. ಸನ್ಮಾನ್ಯ ಕೇರಳ ಮುಖ್ಯಮಂತ್ರಿ ಶ್ರೀ ವಿ.ಡಿ. ಸತೀಶನ್ ರವರು ಇಂದು ಬೆಳಗ್ಗೆ ತಿರುವನಂತಪುರದಲ್ಲಿ ಔಪಚಾರಿಕವಾಗಿ ಉದ್ಘಾಟನೆಯನ್ನು ಮಾಡಿದಾಗ ಕೇರಳದ ಲಕ್ಷೋಪಲಕ್ಷ ಮಹಿಳೆಯರಿಗೆ ಅದರ ಫಲ ಸಿಗ್ತಾ ಇದೆ. ಮಂಜೇಶ್ವರ ಶಾಸಕ ಎಂಬ ನೆಲೆಯಲ್ಲಿ ನನಗೆ ಮತ್ತಷ್ಟು ಸಂತೋಷ ಇದೆ. ಯಾಕಂತ ಹೇಳಿದರೆ ಈ ಒಂದು ಭರವಸೆ ಕೊಟ್ಟಾಗ ನನ್ನ ಕ್ಷೇತ್ರದ ಕಾಸರಗೋಡಿನ ಗಡಿನಾಡಿನ ಜನರು ಮಹಿಳೆಯರು ಕೇಳ್ತಾ ಇರುವ ಪ್ರಶ್ನೆ ಏನಂತ ಹೇಳಿದರೆ, ನಮಗೆ ಸಿಗ್ಬಹುದಾ ಇಂಟರ್ಸ್ಟೇಟ್ ಬಸ್ಸಲ್ಲಿ KSRTCಯಲ್ಲಿ ಈ ಉಚಿತ ಸೌಲಭ್ಯ ಇದೆಯೋ ಎಂಬ ಒಂದು ಪ್ರಶ್ನೆ ಕೇಳ್ತಾ ಇದ್ರು. ನಿಜಕ್ಕೂ ಇದನ್ನು ಅರಿತ ನಾನು ಸಾರಿಗೆ ಸಚಿವ ಶ್ರೀ CP ಜಾನ್ ರವರನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ವಿ.ಡಿ. ಸತೀಶನ್ ಅವರನ್ನು ಭೇಟಿ ಮಾಡಿ ನನ್ನ ಜಿಲ್ಲೆಯ ಮಹಿಳೆಯರ ಕರ್ನಾಟಕಕ್ಕೆ ಮಂಗಳೂರಿಗೆ ಹೋಗುವ ಸಮಸ್ಯೆಯನ್ನು ಅವರಿಗೆ ಮನವರಿಕೆ ಮಾಡಿದೆ. ಅದರ ಫಲವಾಗಿ ಇವತ್ತು ಕೇರಳೀಯರಿಗೆ KSRTC ಬಸ್ಸಲ್ಲಿ ಉಚಿತ ಪ್ರಯಾಣ ನೀಡುವಾಗ ನನ್ನ ಜಿಲ್ಲೆಯ ಕಾಸರಗೋಡಿನ ಮಂಜೇಶ್ವರದ ಮಹಿಳೆಯರಿಗೆ ಮಂಗಳೂರಿಗೆ ಹೋಗಲಿಕ್ಕೆ ಇಂಟರ್ಸ್ಟೇಟ್ ಬಸ್ಸಲ್ಲೂ ಕೂಡ ಉಚಿತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ಶ್ರೀ ವಿ.ಡಿ. ಸತೀಶನ್ ರವರಿಗೂ ಶ್ರೀ CP ಜಾನ್ ರವರಿಗೂ ಕಾಸರಗೋಡಿನ ಮಹಿಳೆಯರ ಪರವಾಗಿ ವಿದ್ಯಾರ್ಥಿನಿಗಳ ಪರವಾಗಿ ಈ ಒಂದು ಸಂತೋಷದ ಗಳಿಗೆಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ.